ಹಲಸಿನ ಹಣ್ಣಿನ ಮಾಲ್ಪುರಿ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಸೈಡ್ ಅಲ್ಲೆಲ್ಲ ಗೋಲ್ಡನ್ ಕಲರ್ ಆಗಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಆಗಿ ತುಂಬಾ ಚಂದ ಕಾಣ್ತಾ ಉಂಟು. ಫ್ರೆಂಡ್ಸ್, ಹಲಸಿನ ಹಣ್ಣಿನ ಮಾಲ್ಪುರಿನ ತಿಂದಿದ್ದೀರಾ ನೀವು? ತುಂಬಾನೇ ಚೆನ್ನಾಗಿ ಬರ್ತದೆ. ನಾನಿವತ್ತು ನಿಮ್ಗೆ ಹಲಸಿನ ಹಣ್ಣಿನಿಂದ ಯಾವ ರೀತಿ ಮಾಲ್ಪುರಿ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ಕೇವಲ ಒಂದು ಹಿಟ್ಟು ರೆಡಿ ಮಾಡಿಟ್ರೆ ಅರ್ಧ ಗಂಟೆ ಒಳಗೆ ಮಾಲ್ಪುರಿ ಮಾಡಿ ಮುಗಿಸ್ಬೋದು. ಯಾವ ರೀತಿ ಅಂತ ಹೇಳಿ ನೋಡುವ ಅಲ್ಲ? ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹಲಸಿನ ಹಣ್ಣಿನ ಮಾಲ್ಪುರಿಗೆ ನಾನು ಇಷ್ಟು ಸೋಳೆಯನ್ನು ತಗೊಂಡಿದ್ದೇನೆ, ದೊಡ್ಡ ದೊಡ್ಡ ಸೋಳೆ. ಹಾಗಾಗಿ ಒಂದು 4 ರಿಂದ 5 ಸಾಕಾಗ್ತದೆ. ಇದನ್ನು ನುಣ್ಣಗೆ ರುಬ್ಬುವ. ನುಣ್ಣಗೆ ರುಬ್ಬಿ ತರುವ. ಸ್ವಲ್ಪ ಕೂಡ ನೀರು ಹಾಕೋದು ಬೇಡ. ಸಕ್ಕರೆ ನೀರು ಮಾಡ್ಲಿಕ್ಕೆ ಬೇಕಾಗಿ ನಾನಿಲ್ಲೊಂದು 3/4 ಲೋಟದಷ್ಟು ನೀರನ್ನು ಹಾಕಿದೆ. ಅರ್ಧ ಕಪ್ ಆಗುವಷ್ಟು ಸಕ್ಕರೆ, ಅಂದ್ರೆ ಒಂದು 6 ರಿಂದ 7 ಸ್ಪೂನ್ ಸಕ್ಕರೆ ಇರ್ಬೋದು ಇದರಲ್ಲಿ. ಸ್ವಲ್ಪ ಸಕ್ಕರೆ ನೀರಾಗ್ಲಿ. ತುಂಬಾ ಪಾಕ ಎಲ್ಲ ಬರ್ಬೇಕಂತ ಇಲ್ಲ, ಒಂದು 2 ಕುದಿ ಬಂದ್ರೆ ಸಾಕು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್, ಹಾಗೇನೆ ಚಿಟಿಕೆ ಉಪ್ಪು. ಅಂದ್ರೆ ನಾವು ಯಾವುದೇ ಸ್ವೀಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ. ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕುತ್ತೇನೆ. ಇದು ಕಲರಿಗೆ, ಅಂದ್ರೆ ಅರಶಿನ ಹಾಕೋದ್ರಿಂದ ಒಳ್ಳೆ ಕಲರ್ ಬರ್ತದೆ ನಮ್ಮ ಮಾಲ್ಪುರಿ. ಬೇರೆ ಯಾವುದೇ ಫುಡ್ ಕಲರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಅರಶಿನ ಹಾಕ್ತಾ ಇದ್ದೇನೆ. ನೋಡಿ, ಒಂದು 2 ಕುದಿ ಚೆನ್ನಾಗಿ ಬರ್ಲಿ. ನೋಡಿ, ನಾನಿವತ್ತು ಮಾಡುವ ಮಾಲ್ಪುರಿ ಯಾರಿಗೆ ಬೇಕಾದ್ರೂ ಸುಲಭಕ್ಕೆ ಮನೆಯಲ್ಲಿ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಬರ್ತದೆ. ಇಷ್ಟು ಸುಲಭನ ಮಾಲ್ಪುರಿ ಅಂತ ಹೇಳಿ ಕೇಳ್ಬೋದು. ನೋಡಿ, ಇಷ್ಟಾದ್ರೆ ಸಾಕು. ಇನ್ನು ನಾವು ಮಾಲ್ಪುರಿ ಹಿಟ್ಟನ್ನು ರೆಡಿ ಮಾಡುವ. ಒಂದು ಕಪ್ ಮೈದಾವನ್ನು ತಗೊಂಡಿದ್ದೇನೆ. ರುಬ್ಬಿದ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕೊಂಡೆ. ಈ ತರ ನುಣ್ಣಗೆ ರುಬ್ಬಿಕೊಳ್ಬೇಕು. ಇನ್ನು ರೆಡಿ ಮಾಡಿಟ್ಕೊಂಡಂತಹ ಸಕ್ಕರೆ ಪಾಕವನ್ನು ಹಾಕೊಳ್ಳುವ. ನೋಡ್ಕೊಂಡು ಸೇರಿಸ್ಬೇಕು. ನಾನಿಲ್ಲಿ ಅರ್ಧದಷ್ಟು ಸಕ್ಕರೆ ಪಾಕವನ್ನು ಹಾಕೊಂಡೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾವು ಸಕ್ಕರೆ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಒಂದೇ ಸಲ ಎಲ್ಲವನ್ನ ಹಾಕಬಾರ್ದು. ನಾವು ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೇನೆ ಗೊತ್ತಾಗ್ತದೆ ಎಷ್ಟು ನಾವು ಸಕ್ಕರೆ ನೀರನ್ನು ಸೇರಿಸ್ಬೇಕಂತ ಹೇಳಿ. ನೋಡಿ, ಇನ್ನು ಕೂಡ ಸೇರಿಸುವ. ನೋಡಿ, ಈ ತರ ಗಂಟಿಲ್ಲದ ಹಾಗೆ ಫುಲ್ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ನಮಗೆ ಬಾಣಲೆಗೆ ಬಿಡಬೇಕಾದ್ರೆ ಈ ತರ ಬಿಡಬೇಕು. ನೋಡಿ ನೋಡಿ, ಇನ್ನಿದನ್ನು ಹಾಗೆ 1 ಗಂಟೆಗಳ ಕಾಲ ಬಿಡುವ. ಸ್ವಲ್ಪ ಹುಳಿ ಬಂದಾಗೆ ಆಗ್ತದೆ, ಆವಾಗ ನಮ್ಮ ಮಾಲ್ಪುರಿ ಚಂದ ಬರ್ತದೆ. ನೋಡಿ, ಮಾಲ್ಪುರಿ ಮಾಡ್ಲಿಕ್ಕೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ಪಾನಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಉಂಟು. ಹಿಟ್ಟು ನೋಡಿ 1 ಗಂಟೆಗಳ ಕಾಲ ಬಿಟ್ಟಿದ್ದೆ, ಸ್ವಲ್ಪ ಉಬ್ಬಿ ಬಂದಿದೆ. ನೋಡಿ, ನೋಡಿ ಈ ತರ ಹಾಕಿದ ಕೂಡಲೇ ನಾವು ಅದನ್ನು ಮುಟ್ಟೋದು ಬೇಡ. ಸ್ವಲ್ಪ 1 ನಿಮಿಷ ಹಾಗೆ ಬಿಡುವ. ಅದು ಕೆಳಗಡೆ ಭಾಗ ಉಂಟಲ್ಲ ಸರಿಯಾಗಿ ಕಾಯಿಲಿ. ಮತ್ತೆ 2 ಸಟ್ಟೆಗೆ ಇಟ್ಕೊಂಡು ಈ ತರ ನಿಧಾನಕ್ಕೆ ತಿರುಗಿಸಿ ಹಾಕೊಳ್ಳುವ. ನಮ್ಮ ಮಾಲ್ಪುರಿ ಅಂತ ಹೇಳಿದ್ರೆ ಸೈಡಲ್ಲಿ ಮಾತ್ರ ಈ ತರ ಗೋಲ್ಡನ್ ಕಲರ್ ಆಗ್ಬೇಕು, ಮಧ್ಯದಲ್ಲಿ ಎಲ್ಲೋ ಇರಬೇಕು. ಇಲ್ಲಿ ನಾವು ಮಾಲ್ಪುರಿ ಮಾಡಿರುವಂತದ್ದು ಹಲಸಿನ ಹಣ್ಣು ಹಾಕಿ, ಹಲಸಿನ ಹಣ್ಣಿನ ಫ್ಲೇವರ್ ಕೊಡುವಂತಹ ಒಂದು ಒಳ್ಳೆ ಮಾಲ್ಪುರಿ. ಮಾಲ್ಪುರಿ ಅಂತ ಹೇಳಿದ್ರೆ ಉಂಟಲ್ಲ, ಈ ಬೇಕರಿಗಳಲ್ಲಿ ಹೆಚ್ಚಾಗಿ ಸಿಗ್ತದೆ. ಆದ್ರೆ ನಾನು ಇವತ್ತು ಮಾಡಿರುವಂತದ್ದು ಹಲಸಿನ ಹಣ್ಣಿನ ಫ್ಲೇವರ್ ಹಾಕಿ ಮಾಡಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ. ಅದೇ ಈ ನಮ್ಮ ಮಾಲ್ಪುರಿಯಲ್ಲಿ ಸ್ಪೆಷಲ್. ಸಣ್ಣ ಉರಿಯಲ್ಲಿ ಇಡ್ಬೇಕು, ಹೈ ಫ್ಲೇಮ್ ಅಲ್ಲಿ ಇಟ್ರೆ ಹಿಟ್ಟೆಲ್ಲ ಚದುರಿ ಹೋಗ್ತದೆ. ಪರ್ಫೆಕ್ಟ್ ಆದ ಟೆಕ್ಸ್ಚರ್ ನೋಡಿ, ಈ ತರ ಬರ್ಬೇಕು ಮಾಲ್ಪುರಿ. ಸೈಡಲ್ಲೆಲ್ಲ ಗೋಲ್ಡನ್ ಕಲರ್. ನೋಡಿ, ಇದನ್ನ ತೆಗೆಯುವ. ಹಲಸಿನ ಹಣ್ಣಿನ ಮಾಲ್ಪುರಿ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾನೇ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ಗೋಲ್ಡನ್ ಕಲರ್ ಆಗಿ ಮಧ್ಯದಲ್ಲಿ ಯೆಲ್ಲೋ ಕಲರ್ ಆಗಿ ತುಂಬಾ ಚಂದ ಕಾಣ್ತಾ ಉಂಟು. ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಹಲಸಿನ ಹಣ್ಣಿನ ಮಾಲ್ಪುರಿ ಅಂತ ಹೇಳಿ ಗೊತ್ತೇ ಆಗುದಿಲ್ಲ, ಅಷ್ಟು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಬಂದಿದೆ. ತುಂಬಾ ಸುಲಭಕ್ಕೆ ಮಾಡ್ಬೋದು, ಏನ್ ತುಂಬಾ ಕಷ್ಟ ಇಲ್ಲ. ಫ್ರೆಂಡ್ಸ್, ಮಾಲ್ಪುರಿ ನೋಡಿದ್ರಲ್ಲ, ಕಲರ್ ಎಲ್ಲ ಹೇಗೆ ಬಂದಿದೆ, ತುಂಬಾನೇ ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿಯಾಗಿರ್ತದೆ.
ನೀವು ಕೂಡ ಈ ರೆಸಿಪಿ ಇಷ್ಟ ಆದ್ರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೇನೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚಾಗಿ ಶೇರ್ ಮಾಡಿ. ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂಟ್ರೆಸ್ಟಿಂಗ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಇರ್ತದೆ. ಥ್ಯಾಂಕ್ ಯು.